ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಸ್ಟಾರ್ ಕನ್ನಡ. ನಾನು ಲಿಖಿತ್ ರಾಯ್. ಡೆಮೋಕ್ರಸಿಯಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಈಗ ಅದಕ್ಕೆ ಪೂರಕ ಅನ್ನೋ ಹಾಗೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಇದರಲ್ಲಿ 3 ರಾಜ್ಯಗಳಲ್ಲಿ ಅಂದುಕೊಂಡಂತಹ ಫಲಿತಾಂಶ ಹೊರಬಿದ್ದಿದೆ. ಆದರೆ ಇನ್ನೆರಡು ರಾಜ್ಯಗಳಲ್ಲಿ ಅತಿ ದೊಡ್ಡ ಬದಲಾವಣೆಯ ಮೂಲಕ ಮತದಾರರು ಅಧಿಕಾರದ ಮತದಲ್ಲಿ ಮಿರಿತಾ ಇದ್ದವರಿಗೆ ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ನೆಲಕಚ್ಚಿದೆ. ಹೇಗಾದ್ರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ಪಟ್ಟು ಹಿಡಿದು ನಿಂತಿದ್ದ ಹಾಗೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ಈ ಬಾರಿ ಅಧಿಕಾರ ಹಿಡಿಯೋದು ಕನ್ಫರ್ಮ್ ಆಗಿದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಸಾಕಷ್ಟು ಎಕ್ಸಿಟ್ ಪೋಲ್ಗಳು ಕೂಡ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ವು. ಇದರಿಂದ ಹೆಚ್ಚಿನವರಿಗೆ ಈ ಫಲಿತಾಂಶ ಅಚ್ಚರಿಯನ್ನ ತರದೇ ಇರಬಹುದು. ಆದರೆ ಯಾರೂ ಊಹಿಸದ ರೀತಿಯಲ್ಲಿ ಈ ಬಾರಿ ಬಹುದೊಡ್ಡ ಅಚ್ಚರಿಗೆ ಕಾರಣವಾಗಿರುವ ಚುನಾವಣಾ ಫಲಿತಾಂಶ ಅಂದರೆ ಅದು ತಮಿಳುನಾಡಿನದ್ದು. ನಾನು ಈ ವಿಡಿಯೋ ಮಾಡುವ ಹೊತ್ತಿಗೆ ತಮಿಳುನಾಡಿನಲ್ಲಿ ಟಿವಿಕೆ 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಹಲವು ಕಡೆಗಳಲ್ಲಿ ಗೆಲುವನ್ನು ಕೂಡ ಕಂಡಿತು. ಉಳಿದಂತೆ ಡಿಎಂಕೆ 68 ಮತ್ತು ಎಐಡಿಎಂಕೆ 59ರಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಈ ಮೂಲಕ ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ ಅಧಿಕಾರ ಹಿಡಿಯೋದು ಕನ್ಫರ್ಮ್ ಆಗಿದೆ. ಈಗ ಇದೇ ಫಲಿತಾಂಶ ದೇಶದ ಇತರೆ ರಾಜ್ಯಗಳ ಫಲಿತಾಂಶಕ್ಕಿಂತ ಬಹುದೊಡ್ಡ ಅಚ್ಚರಿಯನ್ನ ಉಂಟು ಮಾಡ್ತಾ ಇರೋದಕ್ಕೆ ಕಾರಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ವಿಜಯ್ ಒಬ್ಬ ಜನಪ್ರಿಯ ನಟ ಆಗಿದ್ರು ಅನ್ನೋದನ್ನ ಬಿಟ್ರೆ ಅವರಿಗೆ ಯಾವುದೇ ರೀತಿಯಾದ ರಾಜಕೀಯದ ಅನುಭವಗಳು ಇರಲಿಲ್ಲ. ತಮಿಳುನಾಡಿನ ಗ್ರೌಂಡ್ ಪಾಲಿಟಿಕ್ಸ್ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಅದು ಮಾತ್ರವಲ್ಲದೆ ಅವರ ಟಿವಿಕೆ ಪಕ್ಷ ಇದುವರೆಗೂ ಯಾವುದೇ ಚುನಾವಣೆಗಳನ್ನು ಎದುರಿಸಿದ ಅನುಭವವನ್ನು ಕೂಡ ಹೊಂದಿರಲಿಲ್ಲ. ಹೀಗಿದ್ರೂ ಕೂಡ ಟಿವಿಕೆ ಬಹುಮತದತ್ತ ಸಾಗ್ತಾ ಅಧಿಕಾರ ಹಿಡಿಯುವ ಸಾಧ್ಯತೆಯನ್ನ ಸ್ಪಷ್ಟ ಮಾಡ್ತಾ ಇರೋದೇ ಅಚ್ಚರಿಗೆ ಕಾರಣವಾಗಿದೆ. ಇನ್ನು ನಟ ವಿಜಯ್ ಅವರ ಈ ಯಶಸ್ಸಿಗೆ ಸಾಕಷ್ಟು ಮಂದಿ ವಿವಿಧ ರೀತಿಯಾದ ವಿಶ್ಲೇಷಣೆಗಳನ್ನು ನೀಡ್ತಾ ಇದ್ದಾರೆ. ಅದು ವಿಜಯ್ ಅವರ ಗೆಲುವಿಗೆ ಬಹುದೊಡ್ಡ ಕಾರಣ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಹೀಗೆ ಹೇಳ್ತಾ ಇರುವ ಪ್ರಮುಖ ಕಾರಣಗಳಲ್ಲಿ ಬಹುಮುಖ್ಯವಾದದ್ದು ವಿಜಯ್ ಅವರ ಜನಪ್ರಿಯತೆ. ವಿಜಯ್ ನಾಯಕ ನಟನಾಗಿ ಸುಮಾರು 34 ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಗಳಿಸಿದ್ರು. ವಿಜಯ್ ಅವರಿಗೆ ಇರುವ ಬಹುದೊಡ್ಡ ಅಭಿಮಾನಿ ವರ್ಗ ವಿಜಯ್ ಅವರ ಈ ಯಶಸ್ಸಿಗೆ ಕಾರಣ. ಹಾಗೆ ತಮಿಳುನಾಡಿನಲ್ಲಿ ಇದ್ದ ಆಡಳಿತ ವಿರೋಧಿ ಅಲೆ ಇದು ವಿಜಯ್ ಅವರಿಗೆ ಬಹಳ ದೊಡ್ಡ ಮಟ್ಟದ ಲಾಭವನ್ನು ಮಾಡಿಕೊಟ್ಟಿದೆ. ಕಳೆದ ಕೆಲವು ದಶಕಗಳಿಂದ ಎಐಡಿಎಂಕೆ ಹಾಗೂ ಡಿಎಂಕೆ ಪಕ್ಷಗಳ ಆಡಳಿತಕ್ಕೆ ಜನರು ಬೇಸತ್ತಿದ್ರು. ಅದರಲ್ಲೂ ಕಳೆದ 5 ವರ್ಷಗಳಲ್ಲಿ ಡಿಎಂಕೆಯ ವಿಫಲ ಆಡಳಿತ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದ ಆರೋಪ, ಕುಟುಂಬ ರಾಜಕಾರಣ, ನಿಧಾನಗತಿಯ ಅಭಿವೃದ್ಧಿ ಜನಸಾಮಾನ್ಯರ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಇದು ಸಾಮಾನ್ಯವಾಗಿ ಜನರನ್ನ ಕೆರಳಿಸಿದ್ದು ಮಾತ್ರವಲ್ಲದೆ ಅಲ್ಲಿನ ಯುವ ಸಮೂಹ ಡಿಎಂಕೆಯನ್ನ ವ್ಯಾಪಕವಾಗಿ ವಿರೋಧಿಸಿ ಬದಲಾವಣೆಯನ್ನ ಬಯಸ್ತಾ ಇತ್ತು. ಇದೇ ಸಮಯದಲ್ಲಿ ವಿಜಯ್ ಹೊಸ ಪಕ್ಷವನ್ನ ಕಟ್ಟಿದ್ದು ಮತ್ತು ಎಂದೂ ಕಂಡು ಕೇಳರಿಯದ ಘೋಷಣೆಗಳನ್ನ ಮಾಡಿಸಿದ್ದು ಟಿವಿಕೆಗೆ ಲಾಭವನ್ನು ತಂದುಕೊಟ್ಟಿತು. ಇನ್ನು ವಿಜಯ್ ಒಬ್ಬ ಜನಪ್ರಿಯ ನಟ, ಆತನ ವಿರುದ್ಧ ಪ್ರಚಾರ ಮಾಡಬೇಕಾದ್ರೆ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂಥದ್ದು ಆಡಳಿತ ಪಕ್ಷ ಡಿಎಂಕೆಗೆ ಅರಿವಿರಬೇಕಾಗಿತ್ತು. ಆದರೆ ಡಿಎಂಕೆ ಪ್ರತಿ ಹಂತದಲ್ಲೂ ಎಡವಟ್ಟುಗಳನ್ನೇ ಮಾಡಿಕೊಳ್ತಾ ಹೋಯಿತು. ಕರೂರು ಕಾಲ್ತುಳಿತ ಪ್ರಕರಣದಲ್ಲಿ ವಿಜಯರನ್ನ ಪ್ರಮುಖ ಆರೋಪಿಯನ್ನಾಗಿ ಬಿಂಬಿಸಿದ್ದು, ವಿಜಯ್ ಜನನಾಯಕನ್ ಸಿನಿಮಾವನ್ನ ತಡೆಹಿಡಿಸಿದ್ದು ಮತ್ತು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಿಸಿದ್ದೇ ಡಿಎಂಕೆ ಎಂಬ ಆರೋಪಗಳು ಕೇಳಿ ಬಂದಾಗಲೂ ಈ ಕುರಿತು ಯಾವುದೇ ಸ್ಪಷ್ಟನೆಯನ್ನು ನೀಡದೆ ಡಿಎಂಕೆ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದು, ವಿಜಯ್ ವೈಯಕ್ತಿಕ ಜೀವನದ ಕುರಿತು ಇದ್ದ ಆರೋಪಗಳನ್ನು ಪ್ರಚಾರ ಮಾಡಿಸಿದ್ದು ಸೇರಿದಂತೆ ಇನ್ನೂ ಹಲವು ವಿಚಾರಗಳು ವಿಜಯರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಬರೋದಕ್ಕೆ ಕಾರಣವಾಯಿತು. ಇದು ಕೂಡ ಸಿಂಪತಿ ವೋಟ್ ಆಗಿ ಕನ್ವರ್ಟ್ ಆಗಿದೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಸುಳ್ಳಿಲ್ಲ. ವಿಜಯ್ ಟಿವಿಕೆ ಪಕ್ಷ ಎಲ್ಲ 234 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ತೋರಿದ ಧೈರ್ಯ ಹಾಗೂ ಸ್ವತಃ ವಿಜಯ್ ಕೂಡ ಪೆರಂಬೂರು ಮತ್ತು ತಿರುಚರಾಪಳ್ಳಿ ಪೂರ್ವ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಎಂಬುದು ಜನಸಾಮಾನ್ಯರಲ್ಲಿ ಹೊಸ ನಿರೀಕ್ಷೆಯನ್ನು ಮೂಡಿಸಿತು. ಹೀಗೆ ಟಿವಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಮುಂದಾಗಿರುವುದು ಜನರಿಗೆ ಡಿಎಂಕೆಗೆ ಪರ್ಯಾಯವಾಗಿ ಟಿವಿಕೆ ಒಂದೇ ಎಂಬ ಭಾವನೆ ಬರಲು ಸಾಧ್ಯವಾಯಿತು. ಇನ್ನು ವಿಜಯ್ ರಾಜಕೀಯಕ್ಕೆ ಬರುತ್ತಾರೆ ಎಂಬುದು ಘೋಷಣೆಯಾದಾಗಿನಿಂದಲೂ ಕೂಡ ಅವರ ಅಭಿಮಾನಿಗಳೆಲ್ಲ ಪಕ್ಷದ ಕಾರ್ಯಕರ್ತರಂತೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಟಿವಿಕೆ ಪರ ಪ್ರಚಾರ ಮಾಡಿದ್ರು. ಹಾಗೆಯೇ ವಿಜಯ್ ಅವರ ಪ್ರಚಾರದ ಶೈಲಿಯನ್ನ ಕಾಪಿ ಮಾಡಲು ಮುಂದಾದ ಡಿಎಂಕೆಯನ್ನ ಟ್ರೋಲ್ ಮಾಡುವುದು, ಡಿಎಂಕೆಯ ವೈಫಲ್ಯಗಳನ್ನ ಎತ್ತಿ ಹಿಡಿಯುವುದು ಸೇರಿದಂತೆ ಡಿಎಂಕೆ ವಿರುದ್ಧದ ವಿರೋಧಿ ಅಲೆ ಮುಂದುವರಿಯುವ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿಕೊಳ್ಳಲಾಯಿತು. ಜೊತೆಗೆ ವಿಜಯ್ ವಿರುದ್ಧ ಬರುತ್ತಿದ್ದ ಆರೋಪಗಳಿಗೆ ಸೋಷಿಯಲ್ ಮೀಡಿಯಾದಲ್ಲೇ ಅವರ ಅಭಿಮಾನಿಗಳು ನೀಡ್ತಾ ಇದ್ದ ಉತ್ತರ ಕೂಡ ಜನಸಾಮಾನ್ಯರಿಗೆ ವಿಜಯರನ್ನ ನಂಬುವ ಹಾಗೆ ಮಾಡಿತ್ತು. ಇದು ವಿಜಯ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಇನ್ನು ಸಮುದಾಯಗಳ ಮತ ಕ್ರೋಢೀಕರಣ.
ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ ಜಾತಿ ರಾಜಕಾರಣ. ಯಾವ ಕ್ಷೇತ್ರಗಳಲ್ಲಿ ಯಾವ ಸಮುದಾಯದ ಬಲ ಎಷ್ಟಿದೆ ಅನ್ನೋದನ್ನ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಕೆಲಸ ಮಾಡಿದ್ದ ರಾಜಕೀಯ ತಜ್ಞರು ಸೂಕ್ಷ್ಮವಾಗಿ ಗಮನಿಸಿದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಆಯಾ ಸಮುದಾಯಕ್ಕೆ ಸೂಕ್ತ ಎನಿಸುವ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು. ಇಷ್ಟು ಮಾತ್ರವಲ್ಲದೆ ಇನ್ನುಳಿದ ಸಮುದಾಯಗಳನ್ನ ಟಿವಿಕೆ ವಿಶ್ವಾಸಕ್ಕೆ ತೆಗೆದುಕೊಂಡಿತ್ತು. ಅದಕ್ಕೆ ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಟಿವಿಕೆಗೆ ಸಿಕ್ಕಿದೆ. ಒಟ್ಟಾರೆಯಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿ ಹೇಳೋದಾದರೆ ವಿಜಯರ ಟಿವಿಕೆಗೆ ಇಷ್ಟು ದೊಡ್ಡ ಮಟ್ಟದ ದಿಗ್ವಿಜಯವನ್ನು ಸಾಧಿಸುವುದಕ್ಕೆ ಡಿಎಂಕೆ ವಿರುದ್ಧ ಇದ್ದ ಆಡಳಿತ ವಿರೋಧಿ ಅಲೆ, ವಿಜಯ್ ಜನಪ್ರಿಯತೆ, ಟಿವಿಕೆಯ ರಾಜಕೀಯದ ಚಾಣಾಕ್ಷತನದ ನಡೆಯನ್ನ ಟಿವಿಕೆ ಅನುಸರಿಸಿದ್ದು ಬಹಳ ಮುಖ್ಯವಾದ ಕಾರಣವಾಗಿದೆ. ಅದೇನೇ ಇರಲಿ, ವಿಜಯ್ ಅವರ ಟಿವಿಕೆ ಪಕ್ಷ ಈಗ ಅಧಿಕಾರ ಹಿಡಿಯೋದು ಬಹುತೇಕ ಖಚಿತವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ರಾಜಕೀಯ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ಚುನಾವಣಾ ಫಲಿತಾಂಶದ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ.